ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ದಿನಗಳಿಂದ ಯಾವುದು ವಿಡಿಯೋ ಸಹ ಬಂದಿರಲಿಲ್ಲ ಅಂತ ನೀವೆಲ್ಲ ತುಂಬಾ ದಿನದಿಂದ ಕೇಳ್ತಾ ಇದ್ರಿ. ಹಾಗೆ ಸುಮ್ಮನೆ ನನಗೆ ನನ್ನ ಸ್ನೇಹಿತರಾದಂಥ ಒಂದು ಅರವಿಂದ್ ಅವರು ಇದ್ದಾರೆ. ಹಾಗೆ ಅವರು ತುಂಬಾ ಫ್ಯಾನ್ಸಿ ಬರ್ಡ್ಗಳನ್ನ ಇಟ್ಟಿದ್ದಾರೆ. ನನಗೆ ಅವ್ರ ಹತ್ರ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದೆ ಏನಂದ್ರೆ, ಈ ಜಕೋಬಿನ್ ಅನ್ನೋ ಒಂದು ಪಿಜನ್ ಬ್ರೀಡ್ ಬಗ್ಗೆ ಎಷ್ಟೋ ಜನಕ್ಕೆ, ಸಾಮಾನ್ಯ ಜನರಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸರ್ ಅದ್ರ ಬಗ್ಗೆ ಬ್ರೀಡ್ ಬಗ್ಗೆ ಒಂದು ಮಾಹಿತಿನ ಕೊಡಿ ಸರ್ ಅಂತ ಕೇಳಿದಾಗ ಅವ್ರು ಖಂಡಿತವಾಗ್ಲೂ ಕೊಡ್ತೀವಿ ಅಂದ್ರು. ಸೊ ಈಗ ಈ ಜಕೋಬಿನ್ ಅನ್ನೋ ಬ್ರೀಡ್ ಬಗ್ಗೆ ಒಂದಷ್ಟು ಸಾಕಷ್ಟು ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಅರವಿಂದ್ ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರನ್ನ ನಮ್ಮ ಈ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ ಬನ್ನಿ. ಈ ಜಕೋಬಿನ್ ಪಿಜನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳ್ಕೊಳ್ಳಿ. ಸರ್ ನಮಸ್ಕಾರ. ನಮಸ್ತೆ ಚೇತನ್ ಅವರೇ. ಸರ್ ತಾವು ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಕಳೆದ ಒಂದು 12 ವರ್ಷ ಆಯ್ತು ಸರ್ ಈ ಫೀಲ್ಡಿಗೆ ಬಂದು. ಸ್ಟಾರ್ಟಿಂಗ್ ಬಂದಿದ್ದು ಹಾಬಿಯೆಸ್ಟ್ ಆಗಿ ಬಂದಿದ್ದು. ಫಸ್ಟ್ ಗಿರೇಬಾಸ್ ಆಗ್ತಾ ಇದ್ವಿ ನಾವು. ಆದರೆ ಅಷ್ಟು ಗಿರೇಬಾಸಲ್ಲಿ ಆರಿಸೋದು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಅಷ್ಟು ಬರಲಿಲ್ಲ. ಹಾಗಾಗಿ ಫ್ಯಾನ್ಸಿ ಹಕ್ಕಿಗಳು ನೋಡಿದ ಮೇಲೆ ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಬಂತು. ಇದರಲ್ಲಿ ಏನಾದರೂ ಮಾಡ್ಬೋದು, ಈ ಥರ ಯೂನಿಕ್ ಆಗಿರೋ ಹಕ್ಕಿಗಳಲ್ಲಿ ಏನಾದರೂ ಒಂದು ಇದು ಮಾಡ್ಬೋದು ಅಂತ. ಅವಾಗಿಂದ ಫ್ಯಾನ್ಸಿ ಹಕ್ಕಿಗಳನ್ನ ಸಾಕೊಂತ ಬಂದಿದ್ದೀನಿ. ಈ ಲಾಫ್ಟ್ ಎಲ್ಲ ಸದ್ಯಕ್ಕೆ ಹೊಸದಾಗಿ ಮಾಡಿರೋದು. ಸರ್ ನಮ್ಮ ಹತ್ರ ಈ ಫ್ಯಾನ್ಸಿ ಬರ್ಡ್ಗಳಲ್ಲೇ ತುಂಬಾ ಪ್ರಾಮುಖ್ಯತೆ ನೀವೇ ಕೊಟ್ಟು ಈ ಜಕೋಬಿನ್ ಅನ್ನೋ ಒಂದು ಬ್ರೀಡ್ ನ ತುಂಬಾ ನೀವು ಹೈಲೈಟ್ ಮಾಡಿಕೊಂಡಿದ್ರೆ ನನ್ನ ಲಾಫ್ಟ್ ಅಲ್ಲಿ. ಹೌದು ಸರ್ ಯಾಕೆ ಅನ್ನೋದೊಂದು ಹೇಳಕ್ಕಾಗುತ್ತೆ ಸರ್. ಜಾಕೋಬಿನ್ ಅಂದ್ರೆ ಈ ಬರ್ಡ್ ನ ನೀವೇ ನೋಡಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಈ ಬರ್ಡ್ ಅಂದ್ಬಿಟ್ಟು ಅಂತ. ನೋಡಿದವ್ರು ಯಾರು ಕೂಡ ಅದನ್ನ ಪಿಜನ್ ಅಂತ ರೆಕಗ್ನೈಸೇ ಮಾಡೋದಿಲ್ಲ. ಆಮೇಲೆ ಇದು ನಮ್ಮ ದೇಶದ ಒಂದು ಒರಿಜಿನ್ ಇರೋದ್ರಿಂದ ಈ ಹಕ್ಕಿಲಿ ಏನಾದ್ರು ಒಂದು ಮಾಡಬೇಕು ಅನ್ನೋದೊಂದು ಆಸೆ. ಹಂಗಾಗಿ ಜಾಕೋಬಿನ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಸರ್ ಈ ಬ್ರೀಡ್ ನೋಡಿದ ತಕ್ಷಣ ನೀವೇ ಹೇಳಿದ್ರಿ ರೆಕಗ್ನೈಸ್ ಪಿಜನೇ ಅನ್ಸಲ್ಲ ಅಂತ. ಇದು ಇಂಡಿಯನ್ ಬ್ರೀಡಾ ಇಲ್ಲ ಬೇರೆ ಕಂಟ್ರಿ ಬ್ರೀಡಾ ಅನ್ನೋದು? ಸರ್ ಈ ಬ್ರೀಡ್ಗೆ ಒಂದು 500 year old ಹಿಸ್ಟ್ರಿ ಇದೆ ಸರ್. ಸದ್ಯಕ್ಕೆ ಈ ಬ್ರೀಡ್ ಡೆವಲಪ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ 200 years ತಗೊಂಡಿದ್ದಾರೆ. ಸೊ 1500s ವರೆಗೆ ಹೋಗುತ್ತೆ ಇದ್ರದ್ದು ರೆಕಾರ್ಡು. ಕೆಲವು ಡಾಕ್ಯುಮೆಂಟ್ಗಳಲ್ಲಿ ಏನಿದೆ ಅಂತಂದ್ರೆ ಇದು ಇಂಡಿಯನ್ ಒರಿಜಿನ್ ಅಂತ ಹೇಳ್ತಾರೆ. ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಹೇಳ್ತಾರೆ ಇದು ಸಿಪ್ರೆಸ್ ಒರಿಜಿನ್ ಅಂತ ಹೇಳ್ತಾರೆ. ಬಟ್ ಎರಡೂ ಪ್ರೂವನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ. ಮೋಸ್ಟ್ ಆಫ್ ದಮ್ಸೆ ಇದು ಇಂಡಿಯನ್ ಒರಿಜಿನ್ ಅಕ್ಕಿ ಅಂತಾನೆ ಹೇಳೋದಿಲ್ಲ. ಇದ್ರದ್ದೊಂದು ಡಿಸ್ಟೆಂಟ್ ಕಸಿನ್ ಇದೆ, ಕಪುಚಿನ್ ಅಂತ ಕರೀತಾರೆ. ಇದ್ರದೇ ಒಂದು ಮಿನಿ ವರ್ಷನ್ ಅದು. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓ ಇಲ್ಲ ಇದು ಇಲ್ಲಿಂದೆ ಅನ್ನೋದು ಒಂದು ಇದು ಬರುತ್ತೆ. ಸರ್ ಈ ಬ್ರೀಡ್ ನ ಮನೆಯಲ್ಲಿ ಯಾವ ರೀತಿ ನಾವು ನೋಡ್ಕೊಬೇಕು? ಈಗ ನೋಡಿದ ತಕ್ಷಣ ಆಸೆ ಆಗುತ್ತೆ ಖಂಡಿತವಾಗ್ಲೂ. ನೋಡಿದ ತಕ್ಷಣ ಅಯ್ಯೋ ನಮ್ಗೂ ಈ ತರ ಒಂದು ಪೇರ್ ಬೇಕಲ್ಲ ಅಂತ ಅನ್ಸುತ್ತೆ. ಇದನ್ನ ಯಾವ ರೀತಿ ನಾವು ಮನೆಯಲ್ಲಿ ಅಂದ್ರೆ ಸಾಕೊಳ್ಳೋದಕ್ಕೆ ಯಾವ ರೀತಿ ಇರುತ್ತೆ ಸರ್ ಮೇಂಟೆನೆನ್ಸ್? ಸರ್ ಯೂಶುವಲ್ ಆಗಿ ಏನ್ ಹೇಳ್ಬೇಕು ಅಂದ್ರೆ ಇದು ಅಷ್ಟು ಈಸಿಯಾಗಿ ಮೇಂಟೈನ್ ಆಗುವಂತ ಹಕ್ಕಿ ಅಲ್ಲ ಇದು. ಆಮೇಲೆ ಇದಕ್ಕೆ ಇಷ್ಟು ಒಂದು ಹಕ್ಕಿನ ತೋರಿಸಿ ಹೇಳ್ತೀನಿ ನೋಡಿ. ಬೇರೆ ಯಾವ್ದ್ರ ಹಕ್ಕಿ ನೋಡ್ಬೋದು, ಸ್ಟ್ರೈಟ್ ಆಗಿ ಅದೆಲ್ಲ ಕಾಣಿಸುತ್ತೆ ಅದಕ್ಕೆ. ಆದ್ರೆ ಈ ಹಕ್ಕಿಗೆ ಎಡಗಡೆ ಒಳಗಡೆ ಏನು ಕಾಣಿಸಲ್ಲ ಈ ಕವರ್ ಆಗಿರೋದ್ರಿಂದ. ಆಮೇಲೆ ಈ ಫೆದರ್ಸ್ ಇದೆಯಲ್ಲ ಇದೇ ಇದ್ರ ಮೇನ್ ಬ್ಯೂಟಿ ಇಲ್ಲಿ. ಸೊ ಈ ಅಕ್ಕಿ ಲೆಫ್ಟಿಗೆ ತಿರುಗಬೇಕು ಅಂದ್ರೆ ಹೋಲ್ ಬಾಡಿ ಲೆಫ್ಟಿಗೆ ತಿರುಗಬೇಕು, ಇಲ್ಲ ರೈಟಿಗೆ ತಿರುಗಬೇಕು ಅಂದ್ರೆ ಫುಲ್ ಬಾಡಿನೇ ರೈಟಿಗೆ ತಿರುಗಬೇಕು ಈ ಅಕ್ಕಿ. ಆಮೇಲೆ ಇದೇ ಕಾರಣದಿಂದಾಗಿ ಇದು ಮೊಟ್ಟೆ ಇಟ್ಟಾಗ ಅಥವಾ ಮೀಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುವಂಥದ್ದು. ಇಲ್ಲಿ ಮೀಟಿಂಗ್ ಬ್ರೀಡಿಂಗ್ ಮಾಡೋ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಹೇರ್ಸ್ನ ಟ್ರಿಮ್ ಮಾಡಿ ಪೇರ್ ಮಾಡ್ತೀವಿ ನಾವು. ಈ ಜಕೋಬಿನ್ ನಲ್ಲಿ ಎಷ್ಟು ವೆರೈಟಿ ಕಲರ್ಸ್ ಗಳು ಇದಾವೆ? ಇದೆ ಅಂದ್ರೆ ಇದ್ರದ್ದು ಉಪಜಾತಿಗಳು ಆತರ ಏನಾದ್ರು ಇದಾವ? ಇದ್ರದ್ದು ಉಪಜಾತಿಗಳು ಅಂತ ಏನಿಲ್ಲ. ಅದೇ ನಾನು ಕಪುಚಿನ್ ಅಂತ ಒಂದು ಬ್ರೀಡ್ ನ ಮೆನ್ಷನ್ ಮಾಡಿದೆ. ಅದು ಆ ಬ್ರೀಡ್ ಇಂದ ಇದನ್ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಅದು ಬಿಟ್ಟು ಕಲರ್ಸ್ ಅಂದ್ರೆ ತುಂಬಾ ಕಲರ್ಗಳಿದೆ ಇದರಲ್ಲಿ. ಯೆಲ್ಲೋ ಇದೆ, ವೈಟ್ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ, ಕೈಟ್ ಇದೆ, ಸ್ಪ್ಲಾಶ್ ಇದೆ, ಆಲ್ಮಂಡ್ ಇದೆ. ಈ ಕಲರ್ಗಳು ಸಿಗುತ್ತೆ ಇದರಲ್ಲಿ. ಯೂಶುವಲ್ ಆಗಿ ಬೇರೆ ಹಕ್ಕಿಗಳಲ್ಲಿ ಸಿಗುವಂತಹ ಬಣ್ಣಗಳು ಎಲ್ಲವೂ ಇದರಲ್ಲಿ ಇದೆ.
ಸರ್ ಇನ್ನೊಂದು ಇದ್ರಲ್ಲಿ ಹೈಲೈಟ್ಸ್ ಏನಾದ್ರು ಹೇಳಕ್ಕಾಗುತ್ತಾ? ಹೈಲೈಟ್ ಸರ್, ಇದ್ರ ಅಪಿಯರೆನ್ಸೇ ಇದ್ರ ಹೈಲೈಟ್ ಸರ್. ಇದು 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 ಈ ಫ್ಲವರ್ ತರ ಏನ್ ನಿಮಗೆ ಕಾಣಿಸ್ತಾ ಇದೆ, ಈ ಬ್ರೀಡ್ ನ ಕ್ರೈಸಾಂಥೆಮ್ ಆಫ್ ಪಿಜನ್ಸ್ ಅಂತ ಕರೀತಾರೆ. ಕ್ರೈಸಾಂಥೆಮ್ ಅನ್ನೋದು ಒಂದು ಹೂವ, ಆ ಹೂವದ ಮೇಲೆ ಇದನ್ನ ಫ್ಲವರ್ ಅಂತ ಕರೀತಾರೆ. ಇಟ್ ಇಸ್ ಲೈಕ್ ದಟ್. ಸರ್ ಈ ಹಕ್ಕಿಗಳಲ್ಲಿ ಶೋ ಫ್ಯಾಷನ್ ಅಂದ್ರೆ ಈ ಹಕ್ಕಿಗಳನ್ನ ಬರ್ಡ್ ನ ಶೋಗೆ ಕಾಂಪಿಟೇಷನ್ ಅಲ್ಲೂ ಬಿಡ್ತಾರೆ ಅಂತ ಕೇಳಿದೀನಿ. ಹೌದು. ಅದು ಯಾವ ರೀತಿ ನಡೆಯುತ್ತೆ ಮತ್ತೆ ಅದ್ರದ್ದು ಜಡ್ಜ್ಮೆಂಟ್ ಅಲ್ಲಿ ಯಾವ ರೀತಿ ಇರುತ್ತೆ? ಸರ್, ಈ ಬರ್ಡ್ಸ್ ಅಲ್ಲಿ ಅದಕ್ಕೆ ಆದಂತಹ ಕೆಲವು ಸ್ಟ್ಯಾಂಡರ್ಡ್ಸ್ ಇದೆ. ಆ ಹಕ್ಕಿ ಈ ತರ ನಿಲ್ಬೇಕು, ಆ ಹುಡ್ಡು ಈ ತರ ಇರಬೇಕು, ಶೇಪಿಂಗ್ ಇರಬೇಕು, ಮತ್ತೆ ಫೆದರ್ಸ್ ಈ ತರ ಈ ಕ್ವಾಲಿಟಿ ಹಿಂಗ್ ಬರಬೇಕು ಅನ್ನೋದು ಇದೆ. ಸೊ ಆ ಸ್ಟ್ಯಾಂಡರ್ಡ್ಸ್ ಮೇಲೆ ಜಡ್ಜ್ ಮಾಡ್ತಾರೆ ಜಡ್ಜಸ್. ಇದನ್ನ ಪಾಯಿಂಟ್ಸ್ ಅಲಾಟ್ ಮಾಡ್ತಾರೆ ಒಂದೊಂದಕ್ಕೂ. ಆ ಪಾಯಿಂಟ್ಸ್ ಮೇಲೆ ಯಾವ್ದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಇರುತ್ತೋ ಅದನ್ನೇ ಶೋ ವಿನ್ನರ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಶೋ ಬರ್ಡ್ಸ್ ಅಂದ್ರೆ ನಮ್ಮ ಹತ್ರ ಇರೋ ಎಲ್ಲಾ ಜಾಕೋಬಿನ್ನು ಶೋ ಬರ್ಡ್ ಆಗುತ್ತೆ ಅಂತ ಅನ್ನೋದು ಸುಳ್ಳು. ನಾವೊಂದು 50ರಿಂದ 100 ಅಕ್ಕಿ ಬ್ರೀಡ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಒಂದು 2-3 ಅಕ್ಕಿ ಮಾತ್ರ ಶೋ ಪರ್ಫೆಕ್ಟ್ ಆಗೋದು. ಅಷ್ಟು ಆ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಆ ಟೆಂಪರ್ಮೆಂಟ್, ಆ ಬಿಹೇವಿಯರ್ ಇರುವಂತ ಅಕ್ಕಿ ಬರಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ ಅದು. ಯಾವ ಫೀಡಿಂಗ್ ಯಾವ ತರ ಇರುತ್ತೆ ಸರ್? ಫೀಡಿಂಗ್ ಬಂದು ನಾವು 1 ಟೈಮ್ ಫೀಡ್ ಮಾಡ್ತೀವಿ. ಇದಕ್ಕೆ ನಾನು ಯೂಸ್ ಮಾಡೋದು ಒಂದು 16 ಟೈಪ್ಸ್ ಆಫ್ ಗ್ರೈನ್ ಕಾಂಬಿನೇಷನ್ ಇದೆ. ಜೋಳ, ಸಜ್ಜೆ, ರಾಗಿ, ಗೋಧಿ, ಹೆಸರುಕಾಳು, ಬಟಾಣಿ, ಹಲಸಂದೆ, ಈ ತರ ಹಲವಾರು ವಿಧಗಳನ್ನ ಮಿಕ್ಸ್ ಮಾಡಿ ಕೊಡ್ತೀವಿ ಅದಕ್ಕೆ. ಇದಕ್ಕೆ ನಾನ್ ಫೀಡ್ ಮಾಡೋ ರೀತಿ ಯಾವ ತರ ಇದೆ ಅಂದ್ರೆ, ನಾವು ಮಾರ್ನಿಂಗ್ ಫೀಡ್ ಮಾಡ್ತೀವಿ, ಈವ್ನಿಂಗ್ ಅಷ್ಟೊತ್ತಿಗೆ ಎಲ್ಲಾ ಫೀಡ್ನು ತೆಗಿತೀವಿ ಕೇಜಿಂದ. ನೆಕ್ಸ್ಟ್ ಮಾರ್ನಿಂಗ್ಗೆ ಮತ್ತೆ ಫೀಡ್ ಹಾಕೋದು. ಆ ತರ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ವಾಟರ್ ಅವೈಲಬಿಲಿಟಿ ಯಾವಾಗಲೂ ಇರುತ್ತೆ ಕೇಜಲ್ಲಿ. ಫುಡ್ಡು ಅಷ್ಟೇ. ಬ್ರೀಡ್ ಮಾಡ್ತಾರೋ ಅಕ್ಕಿಗಳಿಗೆ ವಾಟರ್ ಮತ್ತೆ ಫುಡ್ ಅನ್ನೋದು ತುಂಬಾ ಮುಖ್ಯ ಥ್ರೂಔಟ್ ದ ಇಯರ್. ಆಮೇಲೆ ಇದು ಈ ಅಕ್ಕಿಗೆ ಯಾವ ತರ ಅಂದ್ರೆ, ಈ ವಿಷನ್ ಪ್ರಾಬ್ಲಮ್ಸ್ ಇರೋದ್ರಿಂದ ಇದಕ್ಕೆ ನಾವು ಈಸಿ ಆಕ್ಸೆಸ್ ಇರಬೇಕು ಫುಡ್ಗೆ. ಸ್ವಲ್ಪ ನಾವು ಈಚೆ ನೇಟ್ ಹಾಕೋದು ಟೈಪ್ ಫುಡ್ ಮಾಡಿದಾಗ ಅದಕ್ಕೆ ಕಷ್ಟ ಆಗುತ್ತೆ, ಈ ಹುಡ್ಡು ಮೇನ್ ಇರೋದ್ರಿಂದ. ಬೆಲೆಯಿಂದ ಎಷ್ಟು ಬೆಲೆವರೆಗೂ ಇರ್ಬೋದು ಸರ್? ಈ ಅಕ್ಕಿ ನಾನು ನೋಡ್ದಂಗೆ ಒಂದ್ 3,000 ರೂಪಾಯಿಂದ ಶುರು ಆಗುತ್ತೆ. 1.5 ಲಕ್ಷ 2 ಲಕ್ಷದವರೆಗೆ ಒಂದೊಂದು ಸಿಂಗಲ್ ಅಕ್ಕಿಗೆ ಆಗುತ್ತೆ. ಅಲ್ಲಿವರೆಗೇನು ಇದೆ ಸರ್. ಸರ್ ಹಾಗಾದ್ರೆ ನಿಮ್ಮಲ್ಲಿ ಈಗ ಒಂದು ಲಕ್ಷದ ಬರ್ಡ್ ಇದೆ ಅಂತ ಅನ್ಕೋಬಹುದು? ಅನ್ಕೋಬಹುದು ಸರ್. ಹಾ, ಹೌದು. ಇದ್ರ ಮೇಂಟೆನೆನ್ಸ್ ಮತ್ತೆ ಇದ್ರ ಬ್ರೀಡಿಂಗ್ ಯಾವ ರೀತಿ ಇರುತ್ತೆ? ಸರ್, ಮೇಂಟೆನೆನ್ಸ್ ಬಂದು ಮಾಮೂಲಿ ಹಕ್ಕಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಟಫೇ ಇದೆ ಇದ್ರ ಮೇಂಟೈನ್ ಮಾಡೋದು. ಯಾಕೆಂದ್ರೆ ಈ ಹಕ್ಕಿ ಕ್ಯಾರೆಕ್ಟರಿಸ್ಟಿಕ್ ನೀವೇ ನೋಡಿ ಹೇಳ್ಬೋದು. ಇದಕ್ಕೆ ಲೆಫ್ಟ್ ಟು ರೈಟ್ಗಳು ಎಷ್ಟು ಈಸಿಯಾಗಿ ಕಾಣಿಸಲ್ಲ, ಗೊತ್ತಾಗೋದಿಲ್ಲ. ಇದಕ್ಕೆ ಫುಡ್ ಅವೈಲಬಿಲಿಟಿ ತುಂಬಾ ಈಸಿ ಇರಬೇಕು. ಕೇಜ್ ಒಳಗಡೆನೆ ಫೀಡ್ ಮಾಡ್ತೀವಿ ಬರ್ಡ್ಸ್ಗೆ. ವಾಟರ್ ಅವೈಲಬಿಲಿಟಿ ಕೂಡ ಇರುತ್ತೆ ಯಾವಾಗ್ಲೂ ಕೂಡ. ಆಮೇಲೆ ಇದು ಮೊಟ್ಟೆ ಇಟ್ಟಾದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಮೊಟ್ಟೆ ಇಟ್ಮೇಲೆ ಗೊತ್ತಾಗಲ್ಲ ಅದು ಎಲ್ಲಿಟ್ಟಿದೆ ಅನ್ನೋದು. ಸೊ ಹಂಗಾಗಿ ಇದನ್ನ ನಾವು ಫಾಸ್ಟರ್ ಮಾಡಬೇಕು. ಈ ಮೊಟ್ಟೆಗಳನ್ನ ಬೇರೆ ಹಕ್ಕಿಗಳಿಗಿಟ್ಟೆ ಮರಿ ಮಾಡಿಸ್ಕೋಬೇಕು. ತುಂಬಾ ರೇರ್ ಅದಾಗದೆ ಕೂತು ಮರಿ ಮಾಡುವಂತದ್ದು ತುಂಬಾ ರೇರ್ ಇದೆ ನಮ್ಮಲ್ಲಿ ಈ ಜಾಕೋಬಿನ್ಸ್ ಅಲ್ಲಿ. ಮತ್ತೆ ಈ ಬ್ರೀಡಿಂಗ್ ವರ್ಷಕ್ಕೆ ಯಾವ ರೀತಿ ಆಗ್ಬೋದು ಸರ್? ವರ್ಷಕ್ಕೆ ಒಂದು ಜೊತೆಯಿಂದ ನೀವು ಫಾಸ್ಟರ್ ಮಾಡಿ ಬ್ರೀಡ್ ಮಾಡ್ತೀರಾ ಅಂದ್ರೆ ನೀವು ಮೊಟ್ಟೆ ಎಕ್ಸ್ಚೇಂಜ್ ಮಾಡಿ ಬ್ರೀಡ್ ಮಾಡಿಸು ತಗೋಬಹುದು ನೀವು ಮರಿಗಳನ್ನ. ಅದ್ರ ಮೇಲೆ ನೀವು ಜಾಸ್ತಿ ಬ್ರೀಡ್ ಮಾಡಿದ್ರೆ ನಿಮ್ಗೆ ಕ್ವಾಲಿಟಿ ಬರಲ್ಲ. ಆಮೇಲೆ ಇದು ಈ ಹಕ್ಕಿಗಳಲ್ಲಿ ಏನು ಅಂದ್ರೆ, ಬ್ರೀಡಿಂಗ್ ಸೀಸನ್ ಅಲ್ಲೇ ಬ್ರೀಡ್ ಮಾಡಿದಷ್ಟು ಒಳ್ಳೇದು. ಇದನ್ನ ಕೆಲವರು ಥ್ರೂಔಟ್ ದ ಇಯರ್ ಬ್ರೀಡ್ ಮಾಡ್ತಾರೆ, ವರ್ಷ ಪೂರ್ತಿ ಬ್ರೀಡ್ ಮಾಡ್ತಾರೆ, ಒಂದು ಸ್ವಲ್ಪ ರೆಸ್ಟ್ ಕೊಡದೆ ಇದ್ದಂಗೆ. ಆ ಟೈಮಲ್ಲಿ ಕ್ವಾಲಿಟಿ ಬರೋದಿಲ್ಲ, ಆಮೇಲೆ ಗ್ರೋತ್ ಬರೋದಿಲ್ಲ, ಈ ತರ ಕಂಪ್ಲೇಂಟ್ಸ್ ಬರುತ್ತೆ. ಆದ್ರೆ ಇವಾಗ ಈ ಮೋಲ್ಟಿಂಗ್ ಸೀಸನ್ ಅಂತ ಒಂದು ಬರುತ್ತೆ, ಕುರ್ಜು ಅಂತ ಹೇಳ್ತಾರೆ. ಈ ಕುರ್ಜಾಗೋ ಟೈಮಲ್ಲಿ ಏನ್ ಮಾಡ್ತೀವಿ ನಾವು, ಯಾವ ಹಕ್ಕಿಗಳನ್ನು ಬ್ರೀಡ್ ಮಾಡೋದಿಲ್ಲ. ಅದು ಮೊಟ್ಟೆ ಇಟ್ಟರು ಕೂಡ ನಾವು ಅದನ್ನ ಮರಿ ಮಾಡಿಸೋದಿಲ್ಲ. ನಾವಲ್ಲಿ ಡಮ್ಮಿ ಎಗ್ಸ್ ಇಟ್ಟು ಸ್ಟಾಪ್ ಮಾಡ್ತೀವಿ ಬ್ರೀಡಿಂಗ್ ನ ಅಲ್ಲಿ. ಕ್ರಾಸ್ ಬ್ರೀಡಿಂಗ್ ಅಂತ ಏನಾದ್ರು ಮಾಡಬಹುದಾ? ಇಲ್ಲ ಸರ್, ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡಿದ್ರೆ ನಿಮಗೆ ಯಾವುದೇ ತರದ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಈ ಹಕ್ಕಿನ ಈ ಜಾಕೋಬಿನ್ ಜೊತೆನೆ ಬ್ರೀಡ್ ಮಾಡ್ಬೇಕು ಹೊರತು ಬೇರೆದ್ರ ಜೊತೆ ಬ್ರೀಡ್ ಮಾಡಬಾರ್ದು. ಇವಾಗ ಕೆಲವರು ತಪ್ಪು ಮಾಡ್ತಾರೆ, ಜಾಕೋಬಿನ್ ಕಪುಚಿನ್ ಅಂತ ಇನ್ನೊಂದು ಬ್ರೀಡ್ ಬರುತ್ತೆ ಅಂತ ಇದೇ ತರ ಕಾಣಿಸುತ್ತೆ ಅಂತ. ಒಂದ್ ಅಕ್ಕಿ ಸತ್ತೋಯ್ತು ಅಂದ್ರೆ ಅಕಸ್ಮಾತ್ ಅದಕ್ಕೊಂದು ಹೆಣ್ಣು ಇಮಿಡಿಯೇಟ್ ಆಗಿ ಸಿಕ್ಲಿಲ್ಲ ಅಂದ್ರೆ ಪೇರ್ ಮಾಡ್ಬಿಟ್ಟು ಮರಿ ಮಾಡ್ತಾರೆ. ಅದೇನಿಲ್ಲ, ಅದು ಮಧ್ಯದಲ್ಲಿರೋ ಒಂದು ರೇಂಜಲ್ಲಿ ಒಂದು ಅಕ್ಕಿ ಬರುತ್ತೆ, ಅದು ಜಾಕೋಬಿನ್ ಇಲ್ಲ ಕಪುಚಿನ್ ಇಲ್ಲ ಅನ್ನೋಂಗ್ ಆಗುತ್ತೆ, ಅದು ಅಷ್ಟೇ. ಗುಡ್ ಕ್ವಾಲಿಟಿ ಬರ್ಡ್ಸ್ ಅನ್ಕೊಳ್ಳಲ್ಲ. ಹೌದು ಸರ್, ಗುಡ್ ಕ್ವಾಲಿಟಿ ಆಗೋದಿಲ್ಲ ಅದು. ಈ ಹಕ್ಕಿನ ಈಗ ಜಸ್ಟ್ ಈಗ ಇನ್ನೊಬ್ರು ಯಾರೋ ಒಬ್ರು ಪರ್ಚೇಸ್ ಮಾಡ್ತಾರೆ ಅನ್ಕೊಳ್ಳಿ, ಇದಕ್ಕೆ ಟಿಪ್ಸ್ ಏನ್ ಕೊಡ್ತೀರಾ? ಈ ತರ ನೋಡ್ಕೊಬೇಕು, ಯಾವ ರೀತಿ ಇರುತ್ತೆ ಮೇಂಟೆನೆನ್ಸ್, ಅವ್ರಿಗೆ ಗೈಡೆನ್ಸ್ ಏನೇನ್ ಇರಬೇಕು? ನೀವು ಒಂದ್ ಪೇರ್ ಚೆಕಪ್ ಇರ್ಬೇಕಾಗ್ಲಿ, ಒಂದು ಈ ರೀತಿ ನಾವು ಕೇರಿಂಗ್ ಯಾವ ರೀತಿ ಇರ್ಬೇಕು? ನನ್ನ ಪ್ರಕಾರ ಯಾರೊಬ್ರು ಹೊಸ ಬ್ರೀಡರ್ ಬಿಗಿನರ್ ಬರ್ತಾರೆ ಅಂತಂದ್ರೆ ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ನೀವು ಒಂದ್ ಪೇರ್ ಜಾಕೋಬಿನ್ ತಗೊಳಕಿನ ಮುಂಚೆ ಅಟ್ಲೀಸ್ಟ್ ಒಂದು 2 to 3 ಪೇರ್ಸ್ ನಾರ್ಮಲ್ ಅಕ್ಕಿಗಳು ಗಿರೇಬಾಜ್ ಇಟ್ಕೊಂಡಿರಿ ನೀವು. ಯಾಕೆಂದ್ರೆ ಇದು ಮೊಟ್ಟೆ ಇಟ್ಟ ತಕ್ಷಣ ನಿಮಗೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಅಕ್ಕಿ ರೆಡಿ ಇರಬೇಕು, ಅದೊಂದು. ಆಮೇಲೆ ಕೇಜ್ ಸ್ಪೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬರೀ ಜಾಕೋಬಿನ್ ತಗೊಂಡು ಇದನ್ನ 2 ಅಡಿ ಕೇಜ್ ಅಥವಾ 1 ಅಡಿ 1.5 ಅಡಿ ಕೇಜಲ್ಲಿ ಇಡ್ತೀನಿ ಅಂದ್ರೆ ಆಗೋದಿಲ್ಲ. ಇದನ್ನ 3 feet ಅಟ್ಲೀಸ್ಟ್ ಮಿನಿಮಮ್ ಅಗಲ ಇರಬೇಕು.
2 ಫೀಟ್ ಡೆಪ್ತ್ ಇರಬೇಕು, 2 ಫೀಟ್ ಹೈಟ್ ಇರಬೇಕು. ಈ ಹಕ್ಕಿಗಳು ಲೆಂತ್ ಮತ್ತೆ ಹೈಟ್ ಜಾಸ್ತಿ ಬರೋದ್ರಿಂದ ಮೇಟಿಂಗ್ ಮಾಡ್ಬೇಕಾದ್ರೆ ಕೇಜ್ ತುಂಬಾ ಕ್ಲಿಯರ್ ಆಗಿರ್ಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ ಫ್ಲಾಟ್ ಬೆಡ್ ಇರಬೇಕು. ಫ್ಲಾಟ್ ಬೆಡ್ ಇರಬೇಕು, ಇಲ್ಲ ಈ 1/4 ಇಂಚ್ ಮೆಶ್, ಸ್ಕ್ವೇರ್ ಮೆಶ್ ಬರುತ್ತೆ, ಆ ಥರ ಇರಬೇಕು. ಅದಿದ್ರೂ ಕೂಡ ನೀವು ಒಳಗಡೆ ಅದು ಬ್ರೀಡ್ ಮಾಡೋದಕ್ಕೆ ನೀವು ಫ್ಲಾಟ್ ಆಗಿರುವಂಥದ್ದು ಏನಾರ ಒಂದು ಪ್ಲಾಟ್ಫಾರ್ಮ್ ಇಡಬೇಕಾಗುತ್ತೆ, ಬಾಕ್ಸ್ ಇಲ್ಲ ಇಟ್ಗೆನ ಏನಾರ ಒಂದು ಇಡಬೇಕಾಗುತ್ತೆ. ಅವಾಗಲೇ ಸಕ್ಸಸ್ಫುಲ್ ಆಗಿ ಬ್ರೀಡ್ ಮಾಡುವಂಥ ಜಾಕಬಿನ್. ಈ ಹಕ್ಕಿಗಳಲ್ಲಿ ಯಾವ್ದಾದ್ರು ಸೀಸನ್ ವೈಸ್ ಕಾಯಿಲೆಗಳು ಹೆಲ್ತ್ ಇಶ್ಯೂಸ್ ಏನಾರ ಬರೋ ಅಂತದ್ದು ಏನಾದ್ರು? ಸರ್, ಕಾಮನ್ ಆಗಿ ಎಲ್ಲ ಹಕ್ಕಿಗಳು ಬರುವಂತ ಕಾಯಿಲೆನೇ ಇದಕ್ಕೂ ಬರುತ್ತೆ. ಕ್ಯಾಂಕರು ಮತ್ತೆ ಇದು ಕ್ಯಾಂಕರು, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಪ್ರಾಬ್ಲಮ್ಸು, ಈ ಥರದ್ದೆಲ್ಲ ಬಂದೇ ಬರುತ್ತೆ ಇದರಲ್ಲಿ. ನಾವು ಏನು ಮಾಡ್ತೀವಿ ಅಂದರೆ ಒಂದು ಕೋರ್ಸ್ ಆಫ್ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀವಿ ಕೋಲ್ಡ್ ಸೀಸನಲ್ಲಿ. ಅಕಸ್ಮಾತ್ ಯಾವ್ದಾರ ಅಕ್ಕಿ ಡಲ್ ಅನಿಸ್ತು ಅಂದರೆ ಮಾತ್ರ ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತೀವಿ ಹೊರತು ಸುಮ್ಮನೆ ಯೂಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು. ಆಮೇಲೆ ಈ ಅಕ್ಕಿಗಳು ಏನಂದರೆ ಜಾಸ್ತಿ ಮುಟ್ಟಿ ಹಿಡಿದು ಮಾಡುವಂಥ ಅಕ್ಕಿಗಳು ಅಲ್ವೇ ಅಲ್ಲ ಇದು. ನಾವು ಇವಾಗ ನೋಡಿ ವೈಟ್, ನನ್ನ ಹತ್ರ ಮೆಜಾರಿಟಿ ನೀವು ನೋಡ್ಬೋದು ಎಲ್ಲ ವೈಟ್ ಅಕ್ಕಿಗಳೇ ಇದೆ. ಹಂಗಾಗಿ ನಾನು ನನ್ನ ಅಕ್ಕಿಗಳನ್ನ ಅಷ್ಟು ಮುಟ್ಟಕ್ಕೆ ಹೋಗೋದಿಲ್ಲ ನಾನು. ಪ್ಲಸ್ ನಾವು ಮುಟ್ಟಿ ಯಾವಾಗಲೂ ಮುಟ್ತಾ ಇದ್ರೆ ಫೆದರ್ ಕ್ವಾಲಿಟಿ ಅನ್ನೋದು ಚೇಂಜ್ ಆಗಿಬಿಡುತ್ತೆ, ಬ್ರೇಕ್ ಆಗುತ್ತೆ ಫೆದರ್ಸು, ಕೆಲಸತಿ ಉದುರೋಗೋದು, ಅದು ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಕಾಣಿಸೋದೇ ಇಲ್ಲ ಅಕ್ಕಿ. ಈ ಅಕ್ಕಿಗಳದ್ದು ಗ್ರೋತ್ ಪ್ರೊಸೆಸ್ ಯಾವ ತರ ಇರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅವಾಗ್ಲಿಂದ ನಾನು ಕೆಲವು ಯಂಗ್ ಬರ್ಡ್ಸ್ ತೋರಿಸ್ದೆ ನಿಮಗೆ, ಆಮೇಲೆ ಕೆಲವು ದೊಡ್ಡ ಅಕ್ಕಿಗಳನ್ನೂ ತೋರಿಸ್ದೆ. ಬಟ್ ಈ ಯಂಗ್ ಬರ್ಡ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದೇ ಅಕ್ಕಿನ ಅಂತ ಅನ್ನಿಸ್ಬೋದು ನಿಮಗೆ. ಈ ಜಾಕಬಿನ್ ಅನ್ನೋದು ಯಾವ ತರ ಅಂತಂದ್ರೆ ಹುಟ್ಟಿದ ಒಂದು 60-70 ಡೇಸ್ ಅಲ್ಲಿ ಅದ್ರದ್ದೊಂದು ಪೋಸ್ಚರ್ ಬರುತ್ತೆ, ಆಮೇಲೆ ಫುಲ್ ಫೆದರ್ ಗ್ರೋತ್ ಬರುತ್ತೆ. ಅದಾದ 6 ಮಂತ್ಸ್ ಒಳಗಡೆ ಒಂದು ಮೋಲ್ಟಿಂಗ್ ಪ್ರಾಸೆಸ್ ಆಗುತ್ತೆ. ಈ ಮೋಲ್ಟಿಂಗ್ ಪ್ರಾಸೆಸ್ ಆಗಿ ಇನ್ನೂ 2 ಮೋಲ್ಟಿಂಗ್ ಆಗಬೇಕು, ಅದರ ಒಂದು 1.5 ಇಯರ್ ಆಗುತ್ತೆ. ಅದು ಅವಾಗಲೇ ಅಕ್ಕಿ ಫುಲ್ ಫಾರ್ಮಿಗೆ ಬರೋದು. ಅದ್ರ ಟ್ರೂ ಫಾರ್ಮಿಗೆ ಬರೋಕ್ಕೆ 1.5 ವರ್ಷ ಮಿನಿಮಮ್ ಆದ್ರೂ ಬೇಕಾಗುತ್ತೆ. ಅದ್ರ ಕ್ವಾಲಿಟಿ ಅಸೆಸ್ ಮಾಡಬೇಕು ಅಂತಂದ್ರೆ ಅದನ್ನ ನಾವು ಮರಿಲಿದ್ದಾಗ ಮಾತ್ರ ಅಸೆಸ್ ಮಾಡೋಕ್ಕಾಗುತ್ತೆ. ಅದ್ ಬಿಟ್ರೆ ಅದು ಫುಲ್ ಮೋಲ್ಟಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆದ್ಮೇಲೆ ಅದ್ರ ಕ್ವಾಲಿಟಿನ ಅಸೆಸ್ ಮಾಡಕ್ ಬರೋದು. ಇಷ್ಟು ನೀವು ಜಕೋಬಿನ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಾಮನ್ ಪೀಪಲ್ ಗಳಿಗೆ ತಿಳಿಯುವಂತ ಮಾಹಿತಿಗಳನ್ನ ನಮ್ಮ ಚಾನಲ್ ಅಲ್ಲಿ ಕೊಟ್ಟಿದ್ರ, ತಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಅರವಿಂದ್ ಸರ್ ಅವರು ಈ ಜಕೋಬಿನ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಇದು ಯಾವ ರೀತಿ ಸಾಕ್ಬೇಕು, ಯಾವ ರೀತಿ ನಾವು ನೋಡ್ಕೊಬೇಕು, ಅದ್ರ ಯಾವ ರೀತಿ ಫುಡ್ ನ ನಾವು ಅದಕ್ಕೆ ಕೊಡ್ಬೇಕು ಅಂತ ಈ ಎಲ್ಲಾ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ರೆ, ಅದು ಎಲ್ಲಿಂದ ಇಂಪೋರ್ಟ್ ಆಗಿರೋದಾಗ್ಲಿ, ಯಾವ ಬ್ರೀಡ್ ಅನ್ನೋದಾಗ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಈ ವಿಡಿಯೋನ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ರಿಗೂ ವಂದನೆಗಳು.